ಎಷ್ಟೋ ಬಲ, ಶಕ್ತಿ, ಬುದ್ಧಿವಂತಿಕೆ ನಿಂತರ DNA ಇರ್ಬೇಕು. ಹಾ, ದೇವತೆಗಳನ್ನ ಸಾಯಿಸೋದು ಅಂದ್ರೆ ಏನು? ಒಂದೊಂದ್ಸಲ ಅಂತೂ ನಿನ್ ಮಾತುಗಳು ನಂಗೆ ಅರ್ಥನೇ ಆಗಲ್ಲ. ಹೈ ಸ್ಟ್ಯಾಂಡರ್ಡ್ ಥಾಟ್ಸ್ ಕಣೆ. ಅರ್ಥ ಆಗೋಕೆ ಅವಾಗವಾಗ ಕಷ್ಟ ಆಗತ್ತೆ. ಡ್ರೈವರ್ ಡ್ರೈವರ್, ಕಾರ್ ನಿಲ್ಸು, ಕಾರ್ ನಿಲ್ಸು, ಕಾರ್ ನಿಲ್ಸು. ಯಾಕೆ? ನಿಲ್ಸು ನಿಲ್ಸು ನಿಲ್ಸು. ಮಮ್ಮಿ ಮಮ್ಮಿ, ಅತ್ತೆ. ಚಿಚಿ, ಅವಳ ಅತ್ತೆ ಅಂದ್ರೆ ಏನೇ? ಮಗಳನ್ನ ಗಗನ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ಯಾ, ಮರ್ತೋಗಿದ್ಯಾ ಅನ್ಸತ್ತೆ. ಕರೆಕ್ಟ್ ಮೆಹಂದಿ ಆಂಟಿ. ಮಮ್ಮಿ, ಕಾರ್ ಕೆಟ್ಟ ಹೋಗಿರೋ ಹಾಗಿದೆ. ನಾವು ಅತ್ತೆನ ಅವ್ರ ಮನೆ ಹತ್ರ ಡ್ರಾಪ್ ಮಾಡೋಣ ಮಮ್ಮಿ. ವಾಟ್? ಚಿಚಿ, ನಾವು ಅವಳನ್ನ ಡ್ರಾಪ್ ಮಾಡೋದು ಅಂದ್ರೆ ಏನೇ? ಒಂದ್ ಕೆಲ್ಸ ಮಾಡಮ್ಮ ತಾಯಿ, ಗಗನ್ ಜೊತೆ ನಿನ್ ಮದ್ವೆ ಆದ್ಮೇಲೆ ಅಂತ ಮರ್ಯಾದೆ ಏನಾದ್ರು ಇದ್ರೆ ನೀನು ಪರ್ಸನಲ್ ಆಗಿ ನೋಡ್ಕೋ, ನಮ್ಮನ್ನ ಇನ್ವಾಲ್ವ್ ಮಾಡ್ಕೋಬೇಡ. ಹೋಗು. ನೋ, ಮದ್ವೆ ಆಗದಿರೋ ಹೃದಯ ಇಲ್ಲೊಂದಿದೆ ಕಣೆ. ನೀನ್ ಹೀಗ್ ಹೋಗಿದ್ರೆ ಮದ್ವೆ ಆಗ್ದೇನೆ ಅದ್ ನಿಂತ್ ಹೋಗುತ್ತೆ. ಯಾಕೆ ಹಾಕೋಗ್ದೆ? ನಾವ್ ಅತ್ತೆನ ಅವ್ರ ಮನೆ ಹತ್ರ ಡ್ರಾಪ್ ಮಾಡ್ಲೇಬೇಕು. ಮಾಡಲ್ಲ ಅಂತಂದ್ರೆ? ನಾನ್ ಡ್ರಾಪ್ ಮಾಡಿ ಬರ್ತೀನಿ, ನೀವಿಬ್ರು ಇಳಿರಿ. ಅಬ್ಬಾ, ಎಂತ ಸುಪ್ನಾತಿ ಮಗಳನ್ನ ಹೆತ್ತಿದ್ಯಾ ತಾಯಿ ನೀನು. ಸಾಕಿದ್ ನಾಯಿ ಓನರ್ನ ಕಚ್ತು ಅಂದ್ರೆ ಇದೆ ಮತ್ತೆ. ನೀನ್ ಸುಮ್ನೆ ಇರು ಚಿಕ್ಕಿ. ಈಗೇನು, ಅವಳನ್ನ ಡ್ರಾಪ್ ಮಾಡ್ಬೇಕಾ? ಮಾಡ್ಬೇಕು. ಆದ್ರೂ ಅವಳು ಏನು, ಅವಳು ಅತ್ತಿಗೆ ಅಂತ ಕರಿ. ಅತ್ತಿಗೆ ಯಾಕತ್ತಿಗೆ? ಅತ್ತಿಗೆ ಅವರೇ ಅಂತ ಕರಿಯಕ್ ಹೇಳಮ್ಮ. ಕರೆಕ್ಟ್, ಅತ್ತಿಗೆ ಅವ್ರೆ ಅಂತ ಕರಿ. ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ ಮಮ್ಮಿ? ಅತ್ತೆನ ಹೋಗಿ ಕರ್ಕೊಂಡ್ ಬಾ, ಹೋಗು. ನಮಸ್ಕಾರ ಅತ್ತಿಗೆ ಅವರೇ. ಶಾರದಾ, ನಮ್ಮ ಅಪೂರ್ವ ನಿಮ್ಗೆ ನಮಸ್ಕಾರ ಹೇಳದ್ಲು. ನೀವೇನು ಕನ್ಫ್ಯೂಸ್ ಆಗ್ಬೇಡಿ ಶಾರದಾ ಅವರೇ. ನಮಸ್ಕಾರ. ಅತ್ತೆ, ಕಾರ್ ಕೆಟ್ಟ ಹೋಗಿದ್ಯಾ? ಹೌದು ನಕ್ಷತ್ರ, ಸರಿಯಾಗತ್ತಾ ನೋಡ್ತೀನಿ. ಇಲ್ಲ ಅಂದ್ರೆ ಗಗನ್ಗೆ ಫೋನ್ ಮಾಡ್ತೀನಿ. ಇದಕ್ಕೆಲ್ಲ ಭಾವ ಯಾಕತ್ತೆ? ನಾವು ಡ್ರಾಪ್ ಮಾಡ್ತೀವಲ್ಲ. ಹೌದತ್ಗೆ, ಬನ್ನಿ, ನಾವೇ ಡ್ರಾಪ್ ಮಾಡ್ತೀವಿ. ಅಯ್ಯೋ ಬೇಡ ಬೇಡ, ನಾನು ಹೋಗ್ತೀನಿ, ನೀವ್ ಹೋಗಿ. ಯಾಕತ್ಗೆ ಅಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ಗಾಬರಿ ಅಲ್ಲ ಕಣೆ, ಭಯ. ಅದು ನಾವು ಮಾಡಿದ ಕೆಲ್ಸ ಅಂತದಲ್ವಾ. ನೋಡಿ ಶಾರದಾ ಅವರೇ, ನಮ್ಮ ಅಪೂರ್ವ ಪರಿಪೂರ್ಣವಾಗಿ ಬದಲಾಗಿರೋ ಒಳ್ಳೆ ವ್ಯಕ್ತಿ. ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಬನ್ನಿ ಹೋಗೋಣ, ಬನ್ನಿ. ನಾನ್ ಬರಲ್ಲ ಅಂತಿದ್ದೀನಲ್ವಾ, ಯಾಕೆ ಬಲ್ವಂತ? ನೋಡ್ತೀಯ ನಕ್ಷತ್ರ, ನಿನ್ನ ಅತ್ತೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಈಗ ಏನ್ ಮಾಡೋದು? ಅತ್ತೆ ಹೇಳಿದ್ರಲ್ವಾ ಬಲ್ವಂತ ಅಂತ. ಬಲ್ವಂತ ಆದ್ರೂ ನಾವು ಡ್ರಾಪ್ ಮಾಡ್ಲೇಬೇಕು. ಆಗ್ಲೇ ಅಲ್ವಾ ನಾವು ಒಳ್ಳೆಯವರು ಅಂತ ಅತ್ತೆಗೆ ಅರ್ಥ ಆಗೋದು. ಅಬ್ಬಾ, ನಮ್ ನಕ್ಷತ್ರಗೆ ಎಷ್ಟು ಬುದ್ಧಿ ಇದೆಯೋ. ಇನ್ಯಾಕ್ ಲೇಟು, ಎತ್ಕೊಳ್ಳೋಣ. ಹಾ, ಇಲ್ ನೋಡು ಶಾರದಾ, ಮರ್ಯಾದೆಯಿಂದ ಬಂದು ಕಾರಲ್ಲಿ ಕೂತ್ಕೊಂಡ್ರೆ ಸರಿ ಹೋಗತ್ತೆ. ಇಲ್ಲ ಅಂದ್ರೆ ನೀನು ಎತ್ಕೊಂಡು ಹೋಗಿ ಡ್ರಾಪ್ ಮಾಡ್ಬೇಕಾಗತ್ತೆ. ಏನು ಹೆದರ್ಸ್ತಿದ್ದೀರಾ? ಅಪೂರ್ವ ಅವ್ರೆ, ಈಗ ನಮ್ಮ ಮಧ್ಯೆ ಯಾವ ಜಗಳನೂ ಇಲ್ಲ ಅಲ್ವಾ? ಬನ್ನಿ ಅತ್ತೆ. ಮಾತು ಅವಶ್ಯಕತೆ ಇದೆಯಾ ನಕ್ಷತ್ರ? ದೌರ್ಜನ್ಯವಾಗಿ ನಮ್ಮ ಒಳ್ಳೆತನನ ಪ್ರೂವ್ ಮಾಡ್ಬೇಕಾಗಿದೆ. ಕಮಾನ್.
ಜಾಗ ಬಿಡು ಅಪೂರ್ವ. ಬಾ, ಬನ್ನಿ ಅತ್ತೆ. ಬಾ ಅಂತಂದ್ರೆ ಬರ್ಬೇಕು. ಬನ್ನಿ. ಬನ್ನಿ ಡ್ರಾಪ್ ನಾನ್ ಬರಲ್ಲ. ಬನ್ನಿ ಅತ್ತೆ. ಅದು ನಾನ್ ಡ್ರಾಪ್ ಮಾಡ್ತೀವಿ. ಬನ್ನಿ ಅತ್ತೆ. ಬಿಡಿ. ಬನ್ನಿ ಅತ್ತೆ. ಅಯ್ಯೋ ಮರ್ಯಾದೆಯಿಂದ ಹೇಳಿದ್ರೆ ಕೇಳಲ್ವಾ? ಬರಲ್ಲ ಅಂತ ಹೇಳ್ತಿದ್ದೀನಲ್ವಾ? ಬನ್ನಿ ಕೂತ್ಕೋ. ಅತ್ತೆ. ಕೂತ್ಕೊಳ್ಳಿ. ಬರಲ್ಲ. ಕೂತ್ಕೋ. ಆ ಎಲ್ಲಿಗೆ? ಕೂತ್ಕೋ ಕೂತ್ಕೋ. ಆ ಯಾಕೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಾನು ಹೋಗ್ತೀನಿ. ಕೂತ್ಕೋ. ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡು. ಅಪೂರ್ವ ಪ್ಲೀಸ್ ನನ್ನನ್ನು ಬಿಡು. ನಾನಾ ಚಿಕ್ಕಿ ಇಷ್ಟೆಲ್ಲ ಫೋನ್ ಮಾಡಿದ್ರು ಭುವಿ ಯಾಕೆ ಫೋನ್ ಪಿಕ್ ಮಾಡ್ತಿಲ್ಲ? ಎಲ್ಲಿರ್ಬೋದು? ಮಾವಾ ಅಮ್ಮ ಭುವಿ, ಜೋಪಾನ ಕಣಮ್ಮ, ಹುಷಾರು. ನಾನ್ ಸಾಧಿಸ್ಬಿಟ್ಟೆ. ಯಾಕಮ್ಮ ಇಷ್ಟೊಂದು ಖುಷಿ? ನಾನು ಫೋನ್ ಮಾಡಿದ್ರೆ ನೀನು ಎತ್ತಲೇ ಇಲ್ಲ. ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಸಾರಿ ಮಾವಾ. ಅಂದ್ರೆ ಅವ್ರ ಹತ್ರ ಕೆಲ್ಸ ತಗೊಂಡೆ ಅನ್ನೋ ಖುಷಿಗೆ ಪದೇ ಪದೇ ಫೋನ್ ನೋಡ್ಬಾರ್ದು ಅಂತ ಸೈಲೆಂಟ್ ಅಲ್ಲಿ ಇಟ್ಟಿದ್ದೆ. ಅದಕ್ಕೆ ನೋಡ್ಕೊಳ್ಳಿಲ್ಲ ಮಾವಾ. ಭುವಿ, ಅವ್ರ ಹತ್ರ ಅಂದ್ರೆ ನನ್ನ ಮಗನ ಹತ್ರನ? ಅವನಿಗೆ ಮೋಸ ಅಂದ್ರೆ ಅಸಹ್ಯ. ನನಗೂ ಕೂಡ ಅವನು ಫೋನ್ ಮಾಡಿ ಸತ್ತೋಗು ಅಂದ. ಅಂತವನು ನಿನಗೆ ಕೆಲಸ ಕೊಟ್ನಾ? ಕೊಟ್ರು ಮಾವಾ. ಇಲ್ಲಿ ನೋಡಿ, ಅಪಾಯಿಂಟ್ಮೆಂಟ್ ಲೆಟರು. ನಂಬಕ್ಕೆ ಆಗ್ತಿಲ್ಲಮ್ಮ. ಹೇಗಿದು? ಮ್ಯಾಜಿಕ್. ಧರಣಿ ಮ್ಯಾಜಿಕ್ ಮಾವಾ. ಅವಳು ಕೇಳಿದ್ರೆ ಆ ಶರತ್ ಚಂದ್ರ ಅವಳಿಗೆ 100 ಕೊಡಿಸ್ತಾರೆ. ನೀನ್ ಕೊಡೋ ಮುಷ್ಟಿ ಸಂಬಳಕ್ಕಿಂತ 3 ಪಟ್ಟು ಹೆಚ್ಚೇ ಕೊಡ್ತಾರೆ. ನಿನ್ನ ಪ್ರಾಣಕ್ಕೆ ಅವಳ ಪ್ರಾಣನ ಪಣಕ್ಕಿಟ್ಟಿದ್ದಕ್ಕೆ ಅವಳಿಗೆ ಇಂಥ ಗೌರವ ಸಿಗ್ಬೇಕಾದ್ರೆ ಅಷ್ಟೇ. ಏನ್ ಅನ್ಕೊಂಡ್ರು ಏನೋ, ಮನ್ಸು ಬದಲಾಯಿಸ್ಕೊಂಡು ವಾಪಸ್ ಕರೆದು ನನ್ಗೆ ಕೆಲ್ಸ ಕೊಟ್ರು. ಒಳ್ಳೇದಮ್ಮ. ಅವನ ನೋವಿಂದ ಹೊರಗಡೆ ಕರ್ಕೊಂಡು ಬರೋದಕ್ಕೆ ನೀನು ಧರಣಿಯಾಗಿ ಬದಲಾದೆ. ಈಗ ಆ ಧರಣಿನೇ ನಿನ್ಗೆ ಕೆಲಸ ಕೊಡ್ಸೋದ್ಲು. ಹೌದು ಮಾವ. ಈಗ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಗೊತ್ತಾಗ್ತಾ ಇದೆ. ಏನ್ ಗೊತ್ತಾಗ್ತಿದೆ ಅಪ್ಪ? ಆದ್ರೂ ನೀನೇನ್ ಇಷ್ಟೊಂದು ಖುಷಿಲಿದ್ಯಾ ಭುವಿ? ಹೇ, ಏನ್ ಹಾಗೆ ನೋಡ್ತಿದ್ದೀರಾ? ನಾನು ಕೇಳಿದ ಕ್ವಶನ್ಗೆ ಆನ್ಸರ್ ಕೊಡಿ. ನೀನ್ ಏನ್ ಕೇಳಿಸ್ಕೊಂಡೆ? ಇಷ್ಟು ಖುಷಿಯಲ್ಲಿರುವಂತಹ ಭುವಿ ಅದ್ ಗೊತ್ತು ಅಂತ ನೀವು ಹೇಳಿದ್ರಿ ಅಲ್ವಾ, ಅದನ್ನ ಕೇಳಿಸ್ಕೊಂಡೆ. ಓ, ಅಷ್ಟೇ ಕೇಳಿಸ್ಕೊಂಡ್ಯಾ? ಅಷ್ಟೇ ಕೇಳಿಸ್ಕೊಂಡ್ಯಾ ಅಂತ ಯಾಕೆ ಕೇಳ್ತಿದ್ದೀರಪ್ಪ? ಅಂದ್ರೆ ಅದಕ್ಕೂ ಮುಂಚೆ ಅದಕ್ಕಿಂತ ಇಂಪಾರ್ಟೆಂಟ್ ಡಿಸ್ಕಷನ್ ಏನಾದ್ರು ಆಯ್ತಾ? ಅದೇನು ಅಂತ ನನಗೆ ಗೊತ್ತಾಗ್ಬೇಕು, ಹೇಳಿ. ಏಯ್ ಲೂಸು, ಏನು ಆಗಿಲ್ಲ ಕಣ. ಹೌದು, ನೀವ್ಯಾಕ್ ಬಂದ್ರಿ ಚರಿ? ಸರಿ ಹೋಯ್ತು. ಈ ಮನೇಲೇ ಇರೋ ನಾನು ಏನೋ ಅಪರೂಪಕ್ಕೆ ಬಂದಿರೋ ಹಾಗೆ ಯಾಕೆ ಕೇಳ್ತಾ ಇದೀಯಾ ಗೆಜ್ಜೆ? ಬೆಳಗಿಂದ ನಿನ್ಗೋಸ್ಕರನೇ 100 ಸಲ ಹುಡುಕಿದ್ದೀನಿ ನಾನು. 100 ಸಲ ಫೋನ್ ಕೂಡ ಮಾಡಿದ್ದೀನಿ. ನೀನ್ ಕಾಣಿಸ್ತಾನೆ ಇರ್ಲಿಲ್ಲ, ಫೋನಿಗೆ ಆನ್ಸರು ಮಾಡಿಲ್ಲ. ಅಷ್ಟಕ್ಕೂ ಏನಾಗಿತ್ತು ನಿನ್ಗೆ? ಅಂದ್ರೆ ಫೋನ್ ಸೈಲೆಂಟ್ ಅಲ್ಲಿತ್ತು, ನೋಡ್ಕೊಳ್ಳಿಲ್ಲ ಚರಿ. ಸರಿ, ನೀನ್ ಎಲ್ಲಿಗೆ ಹೋಗಿದ್ದೆ? ಹಾ, ಡ್ಯಾನ್ಸ್ ಕ್ಲಾಸಲ್ಲಿ. ಡ್ಯಾನ್ಸ್ ಕ್ಲಾಸ್ಗೆನಾ? ಅದೇ ಕಣೋ, ಭುವಿಗೆ ಡ್ಯಾನ್ಸ್ ಕ್ಲಾಸ್ನಲ್ಲಿ ಟೀಚರ್ ಆಗಿ ಕೆಲಸ ಸಿಕ್ಕಿದೆ. ಅದೇ ವಿಷಯ ನನಗೆ ಹೇಳಿ ಖುಷಿ ಪಡ್ತಿದ್ಲು. ನೀನು ಖುಷಿ ಗೊತ್ತಾಗ್ತಿದೆ ಅಂತ ಹೇಳ್ತಾ ಇದ್ದೆ. ಏನೋ ಈಗ ನಿನ್ನ ಕ್ವಶನ್ಗೆ ಆನ್ಸರ್ ಸಿಕ್ತಾ? ಬಿಗಿನಿಂಗ್ ಅಲ್ಲಿ ಕೇಳಿದ ಕ್ವಶನ್ಗೆ ಈಗ ಎಂಡಿಂಗ್ ಅಲ್ಲಿ ಆನ್ಸರ? ಇದು ಟೂ ಮಚ್ ಅಪ್ಪ. ಹೌದು, ನಿನ್ ಕೈಯಲ್ಲಿ ಪೇಪರ್ ಏನು? ಅಪಾಯಿಂಟ್ಮೆಂಟ್ ಲೆಟರ್. ಅಪಾಯಿಂಟ್ಮೆಂಟ್ ಲೆಟರಾ? ಡ್ಯಾನ್ಸ್ ಕ್ಲಾಸ್ ಟೀಚರ್ಗೆ ಕೂಡ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರ? ಒಂದ್ಸಲ ಕೊಡು.
ಕೊಡು ಗೆಜ್ಜೆ ಕೊಡು. ಏನ್ ಮಾಡ್ತೀಯೋ? ನೀನು ಡ್ಯಾನ್ಸ್ ಟೀಚರ್ ಆಗಿ ಕೆಲ್ಸಕ್ಕೆ ಸೇರ್ಕೋತೀಯಾ? ಹೇಳೋ ಹೇಳೋ, ಹಾಗಲ್ಲ ಅಪ್ಪ. ಮಾತಾಡೋ, ಹೇಳೋ. ಹೌದು ಚರಿ, ನಾನು ನೀವ್ ಯಾಕೆ ಫೋನ್ ಮಾಡಿದ್ರಿ? ನಂಗೋಸ್ಕರ ಯಾಕೆ ಹುಡ್ಕುದ್ರಿ? ಅದನ್ ಹೇಳಿ ಮೊದ್ಲು. ಅಯ್ಯೋ ಹೌದಲ್ವಾ, ನಿಮ್ಮನ್ನ ಇಂಟ್ರಾಗೇಷನ್ ಮಾಡ್ತಾ ನಾನ್ ಮಾಡಿದ ಪ್ಲಾನ್ ಬಗ್ಗೆನೇ ಮರ್ತು ಹೋದೆ. ಏನೋ ಪ್ಲಾನು? ಸರ್ಪ್ರೈಸ್ ಅಪ್ಪ, ನಾನಂತೂ ಹೇಳಲ್ಲ. ಈಗ ನೀವಿಬ್ರು ನನ್ನ ಜೊತೆಗೆ ಬನ್ನಿ. ಎಲ್ಗೋ? ಮಾವನ್ ಹತ್ರಕ್ಕೆ. ಯಾಕೆ? ಸರ್ಪ್ರೈಸ್ ಅಂತ ಹೇಳ್ದೆ ಅಲ್ವಾ, ಬಾ. ನನ್ನ ಮಗ ಬಾ. ಮಾವ, ನಿಮ್ಗೊಂದು ಸರ್ಪ್ರೈಸ್. ಏನೋ ನಮಗೂ ಸರ್ಪ್ರೈಸ್ ಅಂತ ಹೇಳಿ ಬಾವನ್ಗೂ ಸರ್ಪ್ರೈಸ್ ಅಂತ ಹೇಳ್ತಿದ್ಯಾ? ಅಷ್ಟಕ್ಕೂ ಏನೋ ಅದು ಸರ್ಪ್ರೈಸ್? ನಾನು ಮಾವನ್ ಜೊತೆ ಮಾತಾಡ್ತಿದ್ದೀನಿ ಅಲ್ವಾ ಅಪ್ಪ. ಸರಿ, ನಾನೇ ಕೇಳ್ತಿದ್ದೀನಿ ಕಣೋ, ಏನಾ ಸರ್ಪ್ರೈಸ್? ನೀವು ಹರಿಶ್ಚಂದ್ರ ಮಾವ. ಅವರು ಹರಿಶ್ಚಂದ್ರ ಅಲ್ಲ, ಶರತ್ ಚಂದ್ರ. ಹೆಸರಿಗೆ ಶರತ್ ಚಂದ್ರ ಆದ್ರೂ ಗುಣದಲ್ಲಿ ಹರಿಶ್ಚಂದ್ರ ಅಂತ ಹೇಳ್ತಿದ್ದೀನಿ. ನೀನ್ ಹೀಗೆ ತರಲೆ ಮಾಡ್ತಾ ಇದ್ರೆ ಅವರು ಕೋಪದಲ್ಲಿ ಬೆಂಕಿ ತರ ಉರಿತಾರೆ, ಆಮೇಲೆ ನೀನು ಇಲ್ಲೇ ಸುಟ್ಟೋಗ್ತೀಯಾ. ಅಷ್ಟು ದೂರ ಯಾಕಪ್ಪ? ಭುವಿನ ಮಾವ ದತ್ತು ತಗೊಳ್ತೀನಿ ಅಂತ ಹೇಳಿದ್ದಕ್ಕೆ ಹರಿಶ್ಚಂದ್ರ ಅಂತಿದ್ದೀನಿ. ಆದ್ರೆ ನೀವಿನ್ನೂ ಆ ಮಾತನ್ನ ನಡ್ಸೇ ಕೊಟ್ಟಿಲ್ಲ. ಅದು ಇದನ್ನ ನಾನು ಸ್ಟ್ರೈಟ್ ಆಗಿ ಹೇಳ್ಬೇಕು ಅಂತಿದ್ದೆ. ಏಯ್, ತರಲೆ ಏನೋ ಮಾಡ್ದೆ, ಆದ್ರೆ ಒಳ್ಳೆ ವಿಷಯನ ನೆನ್ಪು ಮಾಡ್ದೆ ಕಣೋ. ನಕ್ಷತ್ರ ಟೆನ್ಷನ್ ನಲ್ಲಿ ಹೇಳಬೇಕು ಅಂದ್ರೆ ಈ ವಿಷಯನೇ ಮರ್ತು ಹೋಗಿದ್ದೆ. ಹೇಗಿತ್ ಮಾವ ನನ್ನ ಸರ್ಪ್ರೈಸ್? ಸರ್ಪ್ರೈಸ್ ಕೊಟ್ಟೆ ಕಣೋ, ಒಪ್ಕೊಳ್ತೀನಿ. ಕೆಪಿ, ನಾಳೆನೆ ಭುವಿನ ದತ್ತು ತಗೊಳ್ತಿದ್ದೀನಿ. ಆ ಏರ್ಪಾಟ್ ಮಾಡು. ಸರಿ ಭಾವ. ಸರ್ಪ್ರೈಸ್ ಹೇಗಿತ್ತು? ಥ್ಯಾಂಕ್ ಯು ಚರಿ. ಅತ್ತೆ, ನಮ್ ಮನೆ ಬಂತು. ಇಳಿ ಶಾರದಾ, ಇಳಿ. ಇಳಿ. ನೋಡಿದ್ಯಾ ಶಾರದಾ, ದೌರ್ಜನ್ಯವಾಗಿ ನಿನಗೆ ಲಿಫ್ಟ್ ಕೊಟ್ಟು ನಮ್ಮ ಅಪೂರ್ವ ಒಳ್ಳೆಯವಳಾಗಿ ಬದಲಾಗಿದ್ದಾಳೆ ಅಂತ ಹೇಗ್ ಪ್ರೂವ್ ಮಾಡಿದ್ವಿ? ಈಗ್ಲಾದ್ರೂ ನಂಬ್ತೀಯಾ ನಮ್ಮ ಅಪೂರ್ವ ಬದಲಾಗಿದ್ದಾಳೆ ಅಂತ? ನಂಬ್ತೀನಿ ಇವ್ರೆ. ಲಿಫ್ಟ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆ ಆಯ್ತಲ್ವಾ? ಬಾ. ಮಮ್ಮಿ, ಮತ್ತೇನು? ಇಲ್ಲಿ ತನಕ ಬಂದಿದ್ದು ಅತ್ತೆಗ್ ಲಿಫ್ಟ್ ಕೊಟ್ಟು ಹೋಗೋದಕ್ಕ? ಇನ್ನೇನೆ? ಭಾವನ್ ಜೊತೆ ನನ್ ಮದ್ವೆ ಮಾಡಿಸ್ತೀನಿ ಅಂದೆ ಅಲ್ವಾ, ಅತ್ತೆಗ್ ಹೇಳಿ ಒಪ್ಪಿಸ್ಕೊಂಡ್ ಬಾ. ಆ, ಏನ್ ಹೇಳ್ತಾ ಇದೀಯೆ? ಅಬ್ಬಾ, ಇದು ಕೂಡ ಹೇಳ್ಬೇಕಾ? ಭಾವನ್ ಜೊತೆಗೆ ನನ್ ಮದ್ವೆಗೆ ಅತ್ತೆನ ಒಪ್ಪಿಸ್ದೆ ಅನ್ಕೋ. ಅತ್ತೆ ಹೇಳಿದ್ರೆ ಭಾವ ಒಪ್ತಾರೆ ಮಮ್ಮಿ. ಮಮ್ಮಿ, ಅತ್ತೆ ಹೋಗ್ತಿದ್ದಾರೆ, ಕರಿ ಮಮ್ಮಿ. ಅಬ್ಬಾ, ತಲೆಗೇಟ್ ಬಿದ್ದಾಗಿಂದ ಬುದ್ಧಿ ತುಂಬಾ ಬೆಳೆದ್ಬಿಟ್ಟಿದ್ಯಲ್ಲ. ಚಿಕ್ಕಿ, ನೀನ್ ಸುಮ್ನೆ ನಿಂತ್ಕೋ. ಹೋಗ್ಬೇಡ ಕಣೆ. ಇಷ್ಟ ಇಲ್ಲ ಅಂದ್ರು ಅವನ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಮಾತ್ ಕೊಟ್ಟಿದ್ಯಲ್ವಾ. ಅನುಮಾನ ಬಂತು ಅಂದ್ರೆ ಮತ್ತೆ ಸಾಯ್ತೀನಿ ಅಂತಾಳೆ ನಿನ್ ಮಗಳು. ಅಬ್ಬಾ, ಅತ್ತೆ, ಏನಮ್ಮ
ಅಮ್ಮ ಏನೋ ನಿಮ್ ಜೊತೆ ಮಾತಾಡ್ಬೇಕಂತೆ. ಇಲ್ಲಿ ತನಕ ಕರ್ಕೊಂಡ್ ಬಂದು ಸೇಫಾಗಿ ಡ್ರಾಪ್ ಮಾಡಿದೆ ಅಲ್ವಾ? ಕೊನೆ ಪಕ್ಷ ಮಾತಿಗಾದ್ರೂ ಒಳಗಡೆ ಕರಿಬೋದಲ್ವಾ? ಹೌದು ಕಣೆ, ಹೇಗೆ ಅನ್ಕೊಂಡ್ರು ನೀವು ಇವಳು ಬೀಗರಲ್ವಾ? ಅಯ್ಯೋ, ಒಳಗ್ ಹೋದ್ಮೇಲಾದ್ರೂ ಶಾಕ್ ಆಗ್ಬೋದು. ಒಳಗಾದ್ರೂ ಕರಿಯಮ್ಮ ಶಾರದಾ. ಸರಿ, ಒಳಗ್ ಬನ್ನಿ. ನಡೀರಿ, ನಡಿ. ಬನ್ನಿ. ಹಾಯ್, ಮನೆ ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ ಅತ್ತೆ, ಕೂತ್ಕೊಳ್ಳಿ. ನಮ್ಮ ಮನೇಲಿ ನನ್ಗೆ ಯಾಕಮ್ಮ ಮರ್ಯಾದೆ? ನೀವು ಕೂತ್ಕೊಳ್ಳಿ, ನಾನು ಕಾಫಿ ತಗೊಂಡ್ ಬರ್ತೀನಿ. ನೋ 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 ನೋ, ನಾನೇ ಕಾಫಿ ಮಾಡಿ ತಗೊಂಡ್ ಬರ್ತೀನಿ. ಎಷ್ಟೇ ಆದ್ರೂ ಈ ಮನೆಗ್ ಬರೋ ಸೊಸೆ ಅಲ್ವಾ? ಹಾ ಅಮ್ಮ ನಕ್ಷತ್ರ, ಹೀಗೆ ಶಾಕ್ ಮೇಲೆ ಶಾಕ್ ಕೊಡಬಾರ್ದು ಕಣೆ, ಮಧ್ಯದಲ್ಲಿ ಬ್ರೇಕು ಕೊಡಬೇಕು. ನೀನು ಹೋಗಿ ಕಾಫಿ ಮಾಡ್ಕೊಂಡು ತಗೊಂಡ್ ಬಾ, ನಾವು ನಿಮ್ಮ ಅತ್ತೆ ಜೊತೆ ಮಾತಾಡ್ತಾ ಕೂತಿರ್ತೀವಿ. ಕೂತ್ಕೊಮ್ಮ ಶಾರದಾ, ಕೂತ್ಕೋ. ಚಿಕ್ಕಿ, ಆ, ನೀನು ಕೂಡ ಒಳಗಡೆ ಕಿಚನ್ಗೆ ಹೋಗು. ಯಾಕೆ? ಅವಳಿಗೆ ಕಾಫಿ ಮಾಡೋದಕ್ ಬರಲ್ಲ. ಏನೋ ಒಂದು ಮಾಡು ಅಂದ್ರೆ ನಾವು ಕೂಡ ಕುಡಿದ್ ಸಾಯ್ಬೇಕಲ್ವಾ? ಹಾ ಕರೆಕ್ಟೇ. ಅವಳು ತಂದಿದ್ದು ನಾವು ಕುಡಿದ್ರೆ ಸಾಯ್ತೀವಿ. ಹೋಗು. ಹೋಗ್ತೀನಿ. ಏನ್ ಮಾಡ್ತಿದ್ಯೆ? ಕಾಫಿ ಹೇಗ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಹಾ, ಅದು ನಿಂಗ್ ಕಷ್ಟ ಬಿಡಮ್ಮ, ನಾನ್ ಮಾಡ್ತೀನಿ, ನೀನ್ ಮಾಡಿ ತರ ಆಕ್ಟ್ ಮಾಡ್ಕೊಂಡ್ ಕೊಡು. ಹಾ, ಮೆಹಂದಿ ಆಂಟಿ, ನಾನೇ ಕಾಫಿ ಮಾಡ್ತೀನಿ. ನೀನ್ ಮಾಡೋದಕ್ಕೆ ಟ್ರೈ ಮಾಡದ್ಯೋ, ನಿನ್ ಮುಖನ ಉರಿತಿರೋ ಗ್ಯಾಸ್ ಮೇಲಿಟ್ಟು ಇನ್ನೂ ಚೆನ್ನಾಗ್ ಕಾಣಿಸೋ ಹಾಗೆ ಮಾಡ್ತೀನಿ. ಆ, ಅಂತ ನಂಗ್ ಬೇಡ ಬಿಡಮ್ಮ, ನೀನೇ ಮಾಡ್ಬಿಡು. ಹಾ, ಕಾಫಿ ಹೇಗ್ ಮಾಡ್ಬೇಕು ಅಂತ ಈಗ ನೆನ್ಪಾಯ್ತು. ಆ, ಅಯ್ಯೋ, ಏನ್ ನೆನ್ಪಾಯ್ತು? ಹಾ,